ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಲೋಕವನ್ನು ಪ್ರೀತಿಸಬೇಡ್ರಿ. ಅದಕ್ಕೆ ಆಧಾರವಾಗಿ 1 ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ದೇವ ಮಕ್ಕಳು ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬಾರದಂತೆ. ನೋಡ್ರಿ, ಈ ಕಮಲದ ಹೂವು ಕೆಸರಿನಲ್ಲಿದ್ದರೂ ಕೂಡ ಅದು ಕೆಸರಾಗಿರುವುದಿಲ್ಲ, ಅದೊಂದು ಪ್ರತ್ಯೇಕವಾಗಿರುತ್ತದೆ. ಅದೇ ವಿಧದಲ್ಲಿ ದೇವ ಮಕ್ಕಳು ಲೋಕದಲ್ಲಿ ಇದ್ದರೂ ಕೂಡ ಲೋಕವನ್ನು ಪ್ರೀತಿಸಬಾರದು. ನಾವು ಈ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ನಮ್ಮಲ್ಲಿ ಇಲ್ಲ ಅಂತೆ. ಒಂದು ದಿನ ಒಂದು ತಾಯಿಯವರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದರು. ತರಕಾರಿಗಳನ್ನು ಸ್ವಚ್ಛಗೊಳಿಸಿ ಕತ್ತರಿಸಿ, ಹಣ್ಣುಗಳ ಸಿಪ್ಪೆ ತೆಗೆದು ಕತ್ತರಿಸಿ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಒಂದು ಆಹಾರ ಪದಾರ್ಥವನ್ನು ತಯಾರಿಸುತ್ತಾ ಇದ್ದರು. ಕತ್ತರಿಸಿದ ತರಕಾರಿಗಳನ್ನು ಮತ್ತು ಹಣ್ಣಿನ ಸಿಪ್ಪೆಗಳ ಅನಾಗತ್ಯ ಭಾಗಗಳನ್ನು ಕಸದ ಬುಟ್ಟಿಗೆ ಎಸೆಯಲು ಒಂದು ಬದಿಯಲ್ಲಿ ಅವರು ಇಟ್ಟುಕೊಂಡಿದ್ದರು. ಆಗ ಮಗಳು ಬಂದು, ಅಮ್ಮ, ನಾನು ವರ್ಲ್ಡ್ ಮನೋರಂಜನೆ ಸೆಂಟರ್ನಲ್ಲಿ ಕಾರ್ಯಕ್ರಮ ಇದೆ, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ನಾನು ಹೋಗಬೇಕು, ನನಗೆ ಒಂದು ಅನುಮತಿಯನ್ನು ಕೊಡ್ರಿ ಎಂಬುದಾಗಿ ಹೇಳಿದಳು. ಆದರೆ ಆ ಮನೋರಂಜನಾ ಕೇಂದ್ರವು ದೇವ ಮಕ್ಕಳಿಗೆ ಅದು ಸೂಕ್ತವಾಗಿರಲಿಲ್ಲ. ಆದರೆ ಅದು ತಾಯಿಗೆ ಗೊತ್ತಿತ್ತು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ ತಾಯಿ ಆ ಮಗಳು ನೋಡಿ ಹೇಳ್ತಾರೆ, ಮಗಳೇ, ಆ ಸ್ಥಳ ಅಷ್ಟು ಒಳ್ಳೆಯದಲ್ಲ, ಅದು ಲೋಕದ ಪ್ರಕಾರವಾಗಿರುತ್ತದೆ, ನಾವು ದೇವರ ಮಕ್ಕಳು ಅಲ್ಲಿ ಹೋಗಬಾರ್ದು ಎಂಬುದಾಗಿ ಹೇಳಿದರು. ಅದಕ್ಕೆ ಆ ಮಗಳು ಹೇಳಿದ್ದು, ಅಮ್ಮ, ನನಗೆ ಇಷ್ಟ ಇಲ್ಲ, ಆದರೆ ನನ್ನ ಸ್ನೇಹಿತರು ಎಲ್ಲ ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ, ನಾನು ಹೋಗಲಿಲ್ಲ ಅಂದರೆ ಅವರು ಗೇಲಿ ಮಾಡ್ತಾರೆ, ಹಾಗಾಗಿ ನಾನು ಹೋಗಬೇಕಮ್ಮ ಅಂಥೇಳಿ ಮಾತನಾಡ್ತಲೇ ಇದ್ದಳು. ಆಗ ಈ ತಾಯಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಸದ ಬುಟ್ಟಿಗೆ ಹಾಕಬೇಕಾದ ಎಲ್ಲ ಸಿಪ್ಪೆಗಳನ್ನು ಅಲ್ಲಿ ಇಟ್ಟಿದ್ರಲ್ವ, ಅದನ್ನು ತೆಗೆದುಕೊಂಡು ಅವರು ರೆಡಿ ಮಾಡುತ್ತಾ ಇದ್ದಂಥ ಒಂದು ಸಲಾಡ್ಗೆ ಅದನ್ನು ಹಾಕಿಬಿಟ್ರು. ಮಗಳು ನೋಡಿ, ಅಮ್ಮ, ಏನು ಮಾಡ್ತಾ ಇದ್ರು, ಅದನ್ನು ಕಸದ ಬುಟ್ಟಿಗೆ ಹಾಕಬೇಕಾಗಿತ್ತು, ಆಹಾರ ಮಾಡುವ ಪಾತ್ರೆಯಲ್ಲಿ ನೀವು ಹಾಕಿಬಿಟ್ರಲ್ವ ಅಂತ ಹೇಳಿದಾಗ ಆಗ ಅಮ್ಮ ಏನು ಮಾತನಾಡಲಿಲ್ಲ. ಮಗಳಿಗೆ ಅರ್ಥವಾಯಿತು. ಅಂದರೆ ಕಸವನ್ನು ಕಸದ ಬುಟ್ಟಿಗೆ ಹಾಕಬೇಕು, ಇಲ್ಲಾಂದರೆ ಕಸದವನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿದ್ರೆ ಇದ್ದದ್ದು ಹಾಳಾಗತ್ತೆ. ಅಂದರೆ ದೇವ ಮಕ್ಕಳು ಸ್ತೋತ್ರ, ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು, ವಿನಃ ಲೋಕದೊಟ್ಟಿಗೆ ನಾವು ರಾಜಿ ಮಾಡಿಕೊಳ್ಳಬಾರದು, ಲೋಕದೊಟ್ಟಿಗೆ ನಾವು ಸ್ತೋತ್ರ ಸಂಧಾನ ಮಾಡಿಕೊಳ್ಳಬಾರದು. ತಾಯಿ ಹೇಳಬೇಕಾದಂಥ ವಿಷಯ ಮಗಳಿಗೆ ಅರ್ಥವಾಯಿತು. ತನ್ನ ಸ್ನೇಹಿತರಿಗೆ ಕರೆ ಮಾಡಿ ನಾನು ಬರುವುದಿಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ಹೇಳಿಬಿಟ್ಟಳು. ಪ್ರೀತಿಯುಳ್ಳ ದೇವ ಜನರೇ, ಯೌವನಸ್ಥ ಮಗನೇ, ಮಗಳೇ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜಿಗೆ ಅಥವಾ ಉನ್ನತ ಶಿಕ್ಷಣಕ್ಕೆ ಬೇರೆ ಪಟ್ಟಣಗಳಲ್ಲಿ ನೀವು ಹೋಗಿರಬಹುದು. ನಿಮ್ಮ ಸುತ್ತಲೂ ಲೋಕದ ಅನೇಕ ಫ್ರೆಂಡ್ಸ್ಗಳು ನಿಮ್ಮ ಜೊತೆಯಲ್ಲಿ ಇರಬಹುದು. ಆದರೆ ಅನೇಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅವರು ನಿಮ್ಮನ್ನು ಪ್ರೇರೇಪಿಸಬಹುದು. ಆದರೆ ದೇವ ಮಗಳಾದ ನೀನು, ದೇವ ಮಗನಾದ ನೀನು ನೋ ಎಂಬುದಾಗಿ ಹೇಳಬೇಕಾದ ಸ್ಥಳದಲ್ಲಿ ಇಲ್ಲ ಎಂಬುದಾಗಿ ಹೇಳ್ರಿ. ಪಾಪಕ್ಕೆ ನೋ ಅಂತ ಹೇಳ್ರಿ. ಈ ಲೋಕದಲ್ಲಿ ಇದ್ದರೂ ಕೂಡ ಲೋಕವನ್ನು ಪ್ರೀತಿಸದೆ, ಲೋಕದಲ್ಲಿರುವವುಗಳನ್ನು ಪ್ರೀತಿಸದೆ ನಾವು ಶುದ್ಧವಾದ ಒಂದು ಜೀವಿತವನ್ನು ಕಾಪಾಡಿಕೊಂಡು ಜೀವಿಸುವುದಾದರೆ ಕರ್ತನು ನಮ್ಮ ಜೀವಿತದ ಮೂಲಕವಾಗಿ ಅವರ ನಾಮ ಮಹಿಮೆ ಹೊಂದುತ್ತದೆ. ನೋಡ್ರಿ, ಬೈಬಲಲ್ಲಿ ಕೂಡ ದಾನಿಯೇಲನು, ಯೋಸೇಫನು, ಸ್ತೋತ್ರ, ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಲೋಕದ ವಿರುದ್ಧವಾಗಿ ಹೋರಾಡಿದ್ರು. ಪಾಪ ಬಂದಾಗ ಅವನ್ನ ಬಿಟ್ಟು ಓಡಿ ಹೋದ್ರ. ಆಗಿರುವುದಾದರೆ ಲೋಕದಲ್ಲೇ ಇದ್ದರು. ಅವೆಲ್ಲ ನಮಗೆ ಒಂದು ಒಳ್ಳೆ ಉದಾಹರಣೆ ಜೀವಿತವಾಗಿದೆ. ಅದೇ ವಿಧದಲ್ಲಿ ಇವತ್ತು ನಾವು ದೇವರನ್ನ ನೋಡಿ ಹೇಳೋಣ, ಕರ್ತನೆ, ನನಗೆ ಲೋಕ ಬೇಡಪ್ಪ, ಲೋಕದಲ್ಲಿ ಇರುವವುಗಳನ್ನು ನಾನು ಪ್ರೀತಿಸೋದಿಲ್ಲ. ಎಸಪ್ಪ, ನನಗೆ ನೀನು ಬೇಕು. ದೇವರು ನಿನ್ನಂತೆ ಆಗಬೇಕು, ನನ್ನ ಪರಿಶುದ್ಧತೆಯನ್ನು ನಾನು ಕಾಪಾಡಿಕೊಳ್ಬೇಕೆಂಬುದಾಗಿ ಜೀವಿಸಿ ನೋಡ್ರಿ. ಕರ್ತನು ನಿಮಗೆ ಕೃಪೆಯನ್ನು, ಬಲವನ್ನು ಅನುಗ್ರಹಿಸ್ತಾರೆ. ಸ್ತೋತ್ರ, ಲೋಕದಲ್ಲಿದ್ದರೂ ಕೂಡ ಲೋಕದವರಂತೆ ನಾವು ಜೀವಿಸದೆ ಕರ್ತನ ನಾಮವನ್ನು ಎಲ್ಲ ಸಮಯಗಳಲ್ಲಿ ಮಹಿಮೆ
ವ್ಯಕ್ತಪಡಿಸೋಣ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಅಪ್ಪ, ಲೋಕವನ್ನು ಪ್ರೀತಿಸಬೇಡ್ರಿ ಎಂಬುದಾಗಿ ಹೇಳಿದ್ದೀರಾ. ನಿನ್ನ ವಚನದಂತೆ ನಮ್ಮ ಜೀವಿತವನ್ನು ಸಹ ದೇವರೇ ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುವಂತೆ ದೇವರೇ ನಮಗೆ ಸಹಾಯ ಮಾಡಿರಿ. ಅದು ಮಾತ್ರವಲ್ಲ, ಲೋಕದ ಕಾರ್ಯಗಳು ನಮ್ಮ ಮೇಲೆ ಪ್ರಭಾವ ಬೀರದ ಹಾಗೆ ಯಾವಾಗಲೂ ನಾವು ನಿಮ್ಮನ್ನು ಪ್ರೀತಿಸುವಂತೆ ನಮಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಯೌವನಸ್ಥ ಮಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನಪ್ಪ. ಅವರ ಜೀವಿತವನ್ನು ಕಾಪಾಡಿಕೊಳ್ಳತಕ್ಕ ಹಾಗೆ, ನಿಮ್ಮನ್ನು ಪ್ರೀತಿಸತಕ್ಕ ಹಾಗೆ ನಿನ್ನ ಮಕ್ಕಳಿಗೆ ಕೃಪೆಯನ್ನು ಅನುಗ್ರಹಿಸ್ರಿ, ಬ್ಲೆಸ್ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಿರೋದಾದರೆ ಪ್ರೀತಿಯುಳ್ಳ ದೇವಜನರೇ, ಲೋಕವನ್ನು ಪ್ರೀತಿಸುವುದು ಬೇಡ. ಸ್ತೋತ್ರ. ಲೋಕವನ್ನು ಪ್ರೀತಿಸದೆ ಯೇಸುವನ್ನು ಪ್ರೀತಿಸಿ ನಾವು ಜೀವಿಸೋಣ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.